ಈ ಮರ ಅಂದರೆ ನನಗೆ ಭಾಳ ತುಂಬ ಸಂತೋಷದ ವಿಚಾರ. ನನ್ನ ಫೇಸ್ಬುಕ್ನಲ್ಲೆಲ್ಲ ಇದು ತುಂಬ ಫೇಮಸ್ ಆಗಿಬಿಟ್ಟಿದೆ. ನಮಸ್ಕಾರ, ನಾನು ಶಿವನಂಜಯ ಬಾಳೆಕಾಯಿ, ಊರು ಜೇಸಿಪುರ. ಇದು ನಂದು 5 ಎಕರೆ ಒಂದು ತೋಟ. ಇದಿರೋದು ಸಾಲ್ಕಟ್ಟೆ ಗ್ರಾಮ, ಊರಿನಿಂದ 15 ಕಿಲೋಮೀಟ್ರ್ ದೂರ. ದಯಮಾಡಿ ಬನ್ನಿ, ನಾನು ನಿಮಗಿದರ ಪರಿಚಯವನ್ನು ಮಾಡಿಕೊಡ್ತೇನೆ. ಬನ್ನಿ. ನೋಡಿ, ಈ ತೋಟದ ಇದೊಂದು ದೈತ್ಯ ಮರ. ಇದು ಹಳ್ಳ ಇದೆ. ಇದು 5 ಎಕರೆಯ ತೋಟ. ಇದರಲ್ಲಿ ಯಾವಾಗಲೂ ಇಲ್ಲಿ ಹಳ್ಳ ಮಳೆಗಾಲದಲ್ಲಿ ಹರಿತದೆ. ಈ ಮರಗಳೆಲ್ಲವನ್ನು ಕೂಡ ನಾನು ಹಳ್ಳದ ಪಕ್ಕದಲ್ಲಿ ನೆಟ್ಟಿದ್ದೇನೆ. ಈ ತೋಟದ ವಿಶೇಷ ಏನು ಅಂತ ಹೇಳಿದ್ರೆ, 5 ಎಕರೆ ತೋಟದಲ್ಲಿ ಬಾರ್ಡ್ರ್ನಲ್ಲಿ ಸುತ್ತ ತೇಗದ ಮರಗಳನ್ನು ನೆಟ್ಟಿದ್ದೇನೆ. ಸುಮಾರು 70ರಿಂದ 80 ಮರಗಳಿವೆ. ಇದರಲ್ಲಿ ಬೇರೆ ಜಾತಿಯ ಮರಗಳು ಕೂಡ ಇದ್ವು. ಇಲ್ಲಿ ಹಲಸಿದೆ, ಈಗಲೂ ಇದ್ದಾವೆ. ಒಂದಷ್ಟು ಹಲಸನ್ನು ಕಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಹೆಬ್ಬೆ ಹೂವಿನ ಮರಗಳಿದ್ದು, ಅದನ್ನು ಒಂದಷ್ಟು ಕಟ್ ಮಾಡ್ಕೊಂಡಿದ್ದೇನೆ. ನಾಟಿ ಮಾವಿನ ಮರಗಳಿದ್ವು. ನಾಟಿ ಮಾವು ಅಂದರೆ ಬಹಳ ಎತ್ತರ ಬೆಳೆಯುವಂಥ ದೊಡ್ಡ ದೊಡ್ಡ ಟಿಂಬರ್ ಆಗುವಂಥ ಮರಗಳು ಕೂಡ ಇಲ್ಲಿ ಇದ್ವು. ಆ ಕಾಲದಲ್ಲಿ ನಾಟಿ ಮಾವಿನ ಮರಗಳನ್ನು ಮನೆ ಕಟ್ಟೋದಕ್ಕೆ, ಹಲಿಗೆಗಳಿಗೆ ಮತ್ತೊಂದಕ್ಕೆಲ್ಲ ಬಳಸ್ತಾಯಿದ್ರು. ನನಗೆ ಈ ತೋಟ ಬಂದ ಮೇಲೆ ಈಗ 40 ವರ್ಷಗಳ ಹಿಂದೆ, ಅಂದರೆ ನನಗೆ ಸಿಕ್ಕ ಒಂದು 5-6 ವರ್ಷಗಳ ನಂತರ ನಾನು ಇಲ್ಲಿ ತೇಗದ ಮರಗಳನ್ನು ನೆಟ್ಟೆ. ಅವುಗಳನ್ನು ಕೊಯ್ದಾದ ನಂತರ ಇವತ್ತು ತೇಗ ಸುಮಾರು 70ರಿಂದ 80 ಮರಗಳಿವೆ. ಭಾಳ ದೈತ್ಯಾಕಾರದ ಮರಗಳಾಗ್ಬಿಟ್ಟಿವೆ ಈಗಾಗಲೇ. ಈ ಮರಕ್ಕೆ ಸುಮಾರು 35 ವರ್ಷ ಆಗಿದೆ. ಈ ಮರ ಯಾತಕ್ಕಿಲ್ಲಿ ಇಷ್ಟೊಂದು ಚೆನ್ನಾಗಿ ಬಂದಿದೆ, ಒಳ್ಳೆ ಟಿಂಬರ್ ಇದೆ, ಎತ್ತರ ಇದೆ, ಯಾಕೆ ಅಂತ ಹೇಳಿದ್ರೆ, ಇವುಗಳನ್ನು ಚೆನ್ನಾಗಿ ಕೊಂಬೆಗಳನ್ನು ಸವರಿ ಸಣ್ಣದ್ರಿಂದ ಅದು ಎತ್ತರ ಹೋಗೋ ಹಾಗೆ ಮಾಡಿದ್ದಾನೆ. ಮತ್ತು ಇಲ್ಲಿ ನೀರು ಚೆನ್ನಾಗಿ ಬಸ್ದು ಬಿಡ್ತದೆ. ಇಲ್ಲಿ ನೀರು ಹಳ್ಳಗಳಿರೋದ್ರಿಂದ ಏನಾಗುತ್ತೆ ಅಂದರೆ, ನೀರು ಭಾಳ ಬೇಗ ಬಸ್ದು ಹೋಗುತ್ತೆ. ಆ ಕಾರಣಕ್ಕಾಗಿ ತೇಗಕ್ಕೆ ಇಲ್ಲಿ ಹೇಗಿರಬೇಕು ಅಂತ ಅಂದರೆ, ನೀರು ನಿಲ್ಲಬಾರ್ದು. ತೇಗದ ಮರ ಬೆಳೀಬೇಕು ಅಂದರೆ ಅದಕ್ಕೇನು ಅತಿಯಾದ ನೀರೇನು ಬೇಕಾಗಿಲ್ಲ. ಮಳೆಗಾಲದಲ್ಲೇ ಬೆಳೀತದೆ, ಮಳೆಯಾಧಾರಿತವಾಗೇ ಇರ್ತದೆ. ಯಾವುದೇ ಕಾರಣಕ್ಕೂ ಮಳೆ ಹೆಚ್ಚಾದಾಗ ನೀರು ಅದರ ಬುಡದಲ್ಲಿ ನಿಲ್ಲದ ಹಾಗೆ ನೋಡಿಕೊಂಡಿದೆ. ಮರ ಎಷ್ಟು ಅದರಲ್ಲಿ ಲಾಗ್ಸ್ ಆಗುತ್ತೆ, 7 ಅಡಿ ಸಾಮಾನ್ಯವಾಗಿ ಬಾಗಿಲಿಗೆ ಮತ್ತೊಂದಕ್ಕೆ ಕುಯ್ತಾರೆ. ಆ ಲೆಕ್ಕದಲ್ಲಿ ಅದು ಎಷ್ಟು ಎತ್ತರ ಬೆಳೆಯುತ್ತೆ ಮತ್ತು ಅದರೊಳಗಡೆ ಚೇಗ್ ಎಷ್ಟು ಇರ್ತದೆ ಅನ್ನೋದ್ರ ಮೇಲೆ ಇದು ಆ ಮರದ ಒಂದು ಬೆಲೆ ನಿರ್ಧಾರ ಆಗುತ್ತೆ. ಈ ಮರಗಳನ್ನು ನಾನು ಮುಖ್ಯವಾಗಿ ಕೊಂಡು ತಂದಿದ್ದು ಇಲ್ಲೇ. ಆಗ ಸರ್ಕಾರದವರು ನರ್ಸರಿಯನ್ನು ಮಾಡ್ತಾಯಿದ್ರು. ಈಗ 35 ವರ್ಷಗಳ ಹಿಂದೆ ನರ್ಸರಿಯನ್ನು ₹1 ಅಥವಾ ₹2 ಗಿಡಗಳನ್ನು ಕೊಡ್ತಿದ್ರು. ಸೊ ಹಾಗಾಗಿ ಇಲ್ಲಿ 70-80 ಗಿಡಗಳು ಬಾರ್ಡ್ರ್ನಲ್ಲಿ ಇವೆ. ಬನ್ನಿ, ಅದನ್ನು ನೋಡೋಣ. ನಿಮಗೆ ಒಂದೊಂದಾಗಿ ಅವುಗಳ ಪರಿಚಯವನ್ನು ಮಾಡ್ತೇನೆ. ಬನ್ನಿ. ಈ ಉದ್ದಕ್ಕೆ ಮರಗಳಿವೆ. ಈಗ ಈ ಮರಗಳ ಮಧ್ಯೆ ತೆಂಗಿದೆ. ಇಲ್ಲಿ ಈ ತೆಂಗು ಅಷ್ಟೊಂದು ಪ್ರಬಲವಾಗಿಲ್ಲ, ಚೆನ್ನಾಗಿಲ್ಲ, ಅದು ಈಲ್ಡ್ ಬಿಡೋದಿಲ್ಲ. ಯಾವ ಮರ ಅದರ ಕೆಳಗಡೆ ಬರುತ್ತೆ, ಮರಗಳ ಏನು ಇದ್ದಾವೆ ಈ ತೇಗದ ಮರಗಳ ಕೆಳಗಡೆನೇ ಬಂದರೆ ಅವು ಈಲ್ಡ್ ಇರೋದಿಲ್ಲ. ಪಕ್ಕದಲ್ಲಿ ತೆಂಗಿನ ಮರಕ್ಕೂ ಇದಕ್ಕೂ ಕನಿಷ್ಠ 8ರಿಂದ 10 ಅಡಿ ಆದರೂ ಜಾಗ ಇರಬೇಕು, ದೂರದಲ್ಲಿರಬೇಕು. ನಾವೀಗ ಒಂದು ಬಾರ್ಡ್ರ್ನಲ್ಲಿ ಗಿಡವನ್ನು ನೆಡ್ತೇವೆ ಅಂತ ಹೇಳಿದ್ರೆ, ಅದು ಬಾರ್ಡ್ರ್ನಿಂದ ತೆಂಗು ಒಳಗಡೆ ಇರಬೇಕು. ಸೊ ಇದು ವೀಕ್ ಆಗಿದೆ, ಆ ಕಾರಣಕ್ಕಾಗಿ ವೀಕ್ ಆಗಿದೆ ಅಷ್ಟೇ.
ಮತ್ತು ಸೀಗೆ ಬಳ್ಳಿಯೂ ಕೂಡ ಅದರ ಮೇಲಿದೆ. ಈ ಸೀಗೆ ಅನ್ನೋದು ಈ ಸೋಪಿಗೆ ಪರ್ಯಾಯ. ಆ ಮರಗಳನ್ನು ಕೂಡ ಅದರ ಮೇಲೆ ಹತ್ಕೊಂಡಿವೆ, ಅದರಲ್ಲೂ ಕೂಡ ಬೆಳೆ ಸಿಗ್ತದೆ. ಈಗ ಅಕಸ್ಮಾತ್ ಒಂದು ಮರ, ತೆಂಗಿನ ಮರ ಕಾಯಿ ಬಿಡೋದಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಇಂಥ ಉಪಬೆಳೆಗಳು ಇಂದ ದುಡ್ಡು ರೈತನಿಗೆ ಖಂಡಿತ ಸಿಗುತ್ತೆ. ಮರ ಅನ್ನೋದೊಂದು ಅದು ಸುಮ್ಮನೆ ಅದೊಂದು ನಿಂತ ನೀರಿನ ಟ್ಯಾಂಕ್. ಅದು ಈ ತೋಟ ಇವತ್ತು ಸಮೃದ್ಧವಾಗಿದೆ. ಯಾಕೆ ಅಂದರೆ ಇಲ್ಲಿ ಅಂತರ್ಜಲ ಚೆನ್ನಾಗಿದೆ ಈ ತೋಟದಲ್ಲಿ, ಮತ್ತೊಂದು ಮಳೆ ಕೂಡ ಚೆನ್ನಾಗಿ ಬರ್ತದೆ. ಇವೆಲ್ಲ ಕಾರಣ ಏನು ಅಂದರೆ ಈ ಮರಗಳು ಆ ರೀತಿ ಇವೆ, ತೋಟವನ್ನು ತಂಪಾಗಿ ಇಡ್ತವೆ. ಮತ್ತು ಅದರ ಬೇರುಗಳು ಮುಖೇನ ಅದು ಆಳಕ್ಕೆ ನೀರನ್ನು ಇಂಗಿಸ್ತದೆ. ಬನ್ನಿ. ನೋಡಿ ಈ ಮರ ನೋಡಿ, ಇದು ಎಂಥ ದೈತ್ಯ ಮರ ಇದೆ. ಅದರ ಎತ್ತರ ಏನಿದೆ, ಇದಕ್ಕೆ 35 ವರ್ಷದ ಮರ. ಅದು ನೋಡಿದ್ರೆ ಯಾರಿಗಾದರೂ ಇದು ನಿಜವಾಗೂ ರೈತನಿಗೆ ಚಿನ್ನದ ಗಟ್ಟಿ ಇದ್ದ ಹಾಗೆ. ಇದು ನಿಸರ್ಗಕ್ಕಷ್ಟೇ ಅದು ಕೆಲಸ ಮಾಡೋದಿಲ್ಲ, ನಮ್ಮ ಜೇಬಿಗೆ ಹಣನೂ ಕೂಡ ತಂದು ಕೊಡ್ತದೆ. ಇವತ್ತು ಈ ಮರವನ್ನು ಮಾರಿದರೆ ಯಾರು ಬೇಕಾದರೂ ಅದನ್ನು 1 ಲಕ್ಷ ರೂಪಾಯಿಗೆ ಮಿನಿಮಮ್ ಕೊಂಡ್ಕೊಳ್ತಾರೆ. ಅದನ್ನು ಸ್ವಲ್ಪ ರೈತರು ಈ ಮರವನ್ನು ಮಾರುವಾಗ ಜಾಣತನವನ್ನು ಪ್ರದರ್ಶನ ಮಾಡಬೇಕು. ಮೊದಲು ಈ ಮರಗಳನ್ನು ಏನು ಮಾಡಬೇಕು, ತಮ್ಮ RTCಗೆ ಸೇರಿಸ್ಕೊಳ್ಬೇಕು. ಆಮೇಲೆ ಪರ್ಮಿಷನನ್ನು ಡಿಪಾರ್ಟ್ಮೆಂಟ್ನಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಂದ ಪರ್ಮಿಷನ್ ತೊಗೊಂಡ್ರೆ ಇಂಥವುಗಳನ್ನು 1-1.5-2 ಲಕ್ಷಕ್ಕೆ ಮಾರ್ಬೋದು. ಪ್ರತಿ ಒಂದು ಏನೋ ಬ್ರ್ಯಾಂಚಿಂದನೂ ಕೂಡ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಬಹುಶಃ ಆ ರೀತಿ ಒಂದು ಕೆಲಸ ನಾವೇನಾದ್ರು ಮಾಡಿದ್ರೆ ಇದರಲ್ಲಿ 2-2.5 ಲಕ್ಷ ರೂಪಾಯಿಯನ್ನು ಖಂಡಿತ ಇವತ್ತೇ ಮಾಡ್ಬೋದು. ಇನ್ನೊಂದು 10-15 ವರ್ಷ ಬಿಟ್ಟರೆ ಬಹುಶಃ ಅದು 2-2.5 ಲಕ್ಷಕ್ಕೆ ಹೋದರೂ ಆಶ್ಚರ್ಯ ಇಲ್ಲ. ಯಾಕಂದರೆ ತೇಗಕ್ಕೆ ಇವತ್ತು ತುಂಬ ಬೇಡಿಕೆ ಇದೆ. ಇದು ಈ ತೋಟದ ಎಂಟ್ರೆನ್ಸ್. ಇದು ಅಂದರೆ ನಾವು ಬರುವ ಭಾಗ. ಇದು ಮೊದಲನೇ ಎತ್ತರ ಮಾಡ್ಕೊಂಡಿದ್ವಿ, ರೋಡ್ ಅಂತ ಹೇಳಿಬಿಟ್ಟು ಇದನ್ನು ಹೈಟ್ ಮಾಡಿದ್ವಿ. ಆ ಪಕ್ಕದಲ್ಲಿ ಅದು ಒಂದು ಅಣೆ ಇದೆ. ಇದು ಆದರೂ ಅವ್ರದ್ದು ಭಾಗ ಎತ್ತರ ಆಗಿರೋದ್ರಿಂದ ಇಲ್ಲಿರುವ ಎಲ್ಲ ಮರಗಳು ಕೂಡ ಉಳ್ಕೊಂಡಿವೆ. ಅವು ಎಲ್ಲವೂ ಕೂಡ ಚೆನ್ನಾಗಿ ಬಂದಿದೆ. ಇವುಗಳನ್ನೆಲ್ಲ ನಾನಾಗಲೇ ಹೇಳ್ದಂಗೆ ಸವರಿ ನೀಟಾಗಿ ಇಟ್ಕೊಂಡಿದ್ದೇವೆ. ಇದು ಒಂದು ಸಂಪತ್ತು ರೈತನಿಗೆ. ಮರ ಅಂದರೆ ಬರೀ ಪ್ರಕೃತಿಗೆ ಅಷ್ಟೇ ಅಲ್ಲ, ನಿಜವಾಗೂ ಹಣವನ್ನು ತಂದುಕೊಡೋದು. ನಾನು ಅದಕ್ಕಾಗಿ ರೈತರಿಗೆ ಹೇಳ್ತಿರ್ತೇನೆ, ಯಾವಾಗಲೂ ನನ್ನ ಸಭೆಗಳಲ್ಲೂ ಕೂಡ ಹೇಳ್ತಾನೆ, ಈ ಯಾವುದೇ ವಿಮೆ ದುಡ್ಡನ್ನು ಕಟ್ಟದೆ, ಯಾವುದೇ ದುಡ್ಡನ್ನು ಖರ್ಚು ಮಾಡದಲೇ ನಮಗೆ ದಕ್ಕುವಂಥ ಇದು ಲೈಫ್ ಇನ್ಶೂರೆನ್ಸ್, ಇದು ಜೀವ ವಿಮೆ. ಇವೆಲ್ಲ ನಮಗೆ ರೈತ ಇವತ್ತು ನಾನು ನೆಟ್ ಬಿಟ್ಟಿದ್ದೇನೆ. ನನ್ನ ಮಗನಿಗೆ, ನನ್ನ ಮೊಮ್ಮಕ್ಕಳಿಗೆ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಇಂಥದ್ದು ನನ್ನ ಹತ್ರ 200 ಮರಗಳಿವೆ. ಈಗ ಇವುಗಳನ್ನು ಬಹುಶಃ ಇನ್ನು 10 ವರ್ಷ 15 ವರ್ಷಗಳ ನಂತರ ಮಾರಿದ್ರೆ ಅವ್ರಿಗೆ ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಸಿಗ್ತದೆ ದುಡ್ಡು. ಅದು ಈ ಮರಗಳನ್ನು ಬೆಳೆದಾಗ ಇದಕ್ಕೆ ನಾನು 10 ಪೈಸವನ್ನು ಖರ್ಚು ಮಾಡಿಲ್ಲ, ಇನ್ನೂ ಅದರಿಂದ ಪಡ್ಕೊಂಡಿರೋದೇ ಹೆಚ್ಚು. ಬನ್ನಿ ಹತ್ತು ಕಡೆ ಹೋಗೋಣ. ಇದು ಪಶ್ಚಿಮದ ಭಾಗ. ಈ ತೋಟಕ್ಕಿದು ಪಶ್ಚಿಮದ ಭಾಗ. ಅಲ್ಲಿ ನಾವು ಆಗಲೇ ಹಳ್ಳದ ಬದಿಯಿಂದ ಬಂದ್ವಿ. ಅದು ಪೂರ್ವದ ಭಾಗ, ಇದು ಪಶ್ಚಿಮ. ಇದರ ಪಕ್ಕದಲ್ಲಿ ಈ ರೋಡ್ ಇದೆ, ತಿರುಗಾಡೋದಕ್ಕಾಗಿ ಗಾಡಿಯ ರಸ್ತೆ ಇದೆ, ಗಾಡಿಗಳು ಓಡಾಡಲಿಕ್ಕೆ ಅಂತೇಳಿ ರಸ್ತೆ ಇದೆ. ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ಯಾರ್ದು ತೊಂದರೆ ಇಲ್ಲ, ರೈತರಿಗೇನು ತೊಂದರೆ ಆಗಲ್ಲ. ಹಾಗಾಗಿ ಈ ಭಾಗದಲ್ಲಿ ಕಂಟಿನ್ಯೂಯಸ್ ಆಗಿ ಮರಗಳನ್ನು ನೆಟ್ಟಿದ್ದೇನೆ. ಈ ತೇಗದ ಮರಗಳಿವೆ ಇಲ್ಲಿ. ಆಮೇಲೆ ಇಲ್ಲಿ ಒಂದು ಮರನೂ ಕೂಡ ಹೋಗಿಲ್ಲ. ಯಾಕಂದರೆ ಆ ಜಾಗ ಏನಿದೆ, ಆ ಓಡಾಡುವ ರಸ್ತೆ ಅದು ತಗ್ಗಾಗಿದೆ. ಹಳ್ಳದ ನೀರು ಬಂದರೂ, ಮಳೆ ನೀರು ಬಂದರೂ ಕೂಡ ಹಳ್ಳದ ತಗ್ಗಿನಲ್ಲಿ ಅದು ಮುಂದೆ ಹೊರಟೋಗುತ್ತೆ. ಅದರಿಂದ ಮರಗಳು ಈ ಭಾಗದಲ್ಲಿ ತುಂಬ ಚೆನ್ನಾಗಿ ಬಂದಿವೆ. ಈ ಅಡಿಕೆ ಮತ್ತು ತೆಂಗಿನ ತೋಟಗಳಿಗೆ, ಅದರಲ್ಲೂ ಅಡಿಕೆ ಇದ್ದರೆ ಈ ಪಶ್ಚಿಮದಿಂದ ಬೀಳುವ ಬೆಳಕು ಅಡಿಕೆ ಮರಗಳನ್ನು ಸುಡ್ತದೆ. ಅದು ಪಶ್ಚಿಮ ದಿಕ್ಕಿನಿಂದ ಬೀಳುವ ಬೆಳಕು ಭಾಳ ತೀಕ್ಷ್ಣವಾಗಿರುತ್ತೆ, ಸಂಜೆಯ ಬಿಸಿಲು. ಆ ಮರಗಳಿಗೆ ರಕ್ಷಣೆ ಬೇಕು ಅಂದರೆ, ಅಡಿಕೆ ಮರಗಳಿಗೆ ಈ ಭಾಗದಲ್ಲಿ ಮರಗಳನ್ನು ಬೆಳೆಸ್ಕೊಳ್ಳಿ.
ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನನಗಿಲ್ಲಿ ಅವಕಾಶ ಇದ್ದುದರಿಂದ ಇಲ್ಲಿ ಕಂಟಿನ್ಯೂಸ್ ಆಗಿ ಮರಗಳನ್ನು ಇತ್ತ ಕಡೆ ಬೆಳೆಸಿದ್ದೇನೆ. ಇದು ಈ ತೋಟದಲ್ಲಿ ಒಂದು ಮಿಶ್ರ ಬೆಳೆ, ಭಾಳ ಇಲ್ಲಿ ಮಿಶ್ರ ಬೆಳೆ ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇದು ನಾನು ಆಗಲೇ ಹೇಳಿದಾಗೆ ಇದು 40 ವರ್ಷಗಳ ಸಹಜ ಕೃಷಿ. 40 ವರ್ಷಗಳಿಂದ ಇದನ್ನು ಉಳುಮೆ ಮಾಡಿಲ್ಲ, ಯಾವುದೇ ರಾಸಾಯನಿಕಗಳ ಬಳಕೆಯನ್ನು ಇಲ್ಲಿ ಮಾಡಿಲ್ಲ, ಕಳೆಗಳ ನಿರ್ಮೂಲನೆಯೂ ಕೂಡ ನಾವು ಮಾಡೋದಿಲ್ಲ. ಈ ಅಡಿಕೆ ಕೊಯ್ಲಿಗೋಸ್ಕರ ಈಗ ಸದ್ಯಕ್ಕೆ ವೀಡ್ ಕಟ್ಟರ್ನಿಂದ ಇದನ್ನು ಕ್ಲೀನ್ ಮಾಡ್ಕೊಳ್ತೀವಿ, ಅಗತ್ಯ ಇದ್ದಾಗ ಮಾತ್ರ. ಆ ಹಲಸಿನ ಮರಗಳು ಏನಿವೆ, ಆ ಹಲಸಿನ ಮರಗಳು ಬಲಿತಾಗ ಅದರಲ್ಲಿ ಮುಟ್ಟು ಕೂಡ ಆಗ್ತದೆ. ಹಲಸಿನ ಇಲ್ಲಿಯ ಲೋಕಲ್ನಲ್ಲಿ ತುಂಬ ಪಾಲಿಶ್ ತಗೊಳುತ್ತೆ ಈ ಹಲಸಿನ ಮರ. ಒಂದು ರೀತಿ ಈ ಟೀಕಿಗೆ ಒಂಥರ ಪರ್ಯಾಯ ಇಲ್ಲಿ ನಮ್ಮಲ್ಲಿ. ನೋಡಿ, ಇಲ್ಲಿ ಈ ನಿಂಬೆ ಗಿಡ ಭಾಳ ವರ್ಷಗಳ ಹಿಂದೆ ಹಾಕಿದ್ದು ಒಂದು ನಾಟಿ ನಿಂಬೆ. ಈಗಲೂ ಕೂಡ ಅದರಲ್ಲಿ ತುಂಬಿದ ಬೆಳೆ ಇದೆ. ಅದು ಸುಮಾರು ಕೊಯ್ಲಾಗಿದೆ, ಆದರೂ ಕೂಡ ಈ ಸೀಸನ್ನಲ್ಲೂ ಕೂಡ ತುಂಬ ನಿಂಬೆ ಗಿಡ ಇದೆ. ಇದು ನಾಟಿ ತಳಿ, ಇಲ್ಲಿಯ ವೆರೈಟಿ, ಇದು ನಾಟಿ ಗಿಡ. ಇದು ಚೆನ್ನಾಗೇ ಇದೆ. ಇಲ್ಲಿ ಸುಮಾರು ಒಂದು 10 ಗಿಡಗಳಿದ್ವು. ಈಗ ಅವೆಲ್ಲ ಹೋಗಿದೆ, ಮತ್ತೆ ಅವು ಮರುನಾಟಿಗಳನ್ನು ಮಾಡಬೇಕು. ಈ ಕೋಕೋ ನಾನು ಈ ತೋಟದ ಒಂದು ವಿಶೇಷ ಆಗಿತ್ತು ಒಂದು ಕಾಲದಲ್ಲಿ. ಅಂದರೆ ಅದನ್ನು ಅಡಿಕೆಗೆ ನೆರಳು ಜಾಸ್ತಿ ಆಗಿದ್ದರಿಂದ ಅದು ಮತ್ತು ಈ ಅಳಿಲುಗಳ ಕಾಟ ತುಂಬ ಜಾಸ್ತಿ ಆಗಿದ್ದರಿಂದ ಅದನ್ನು ತೆಗಿಬೇಕಾಯಿತು. ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಉಳಿಸ್ಕೊಂಡಿದ್ದೆವು ಖುಷಿಗೆ. ನೋಡಿ, ಇದು ಎಷ್ಟು ಸೊಗಸಾದ ಗಿಡ ಇದೆ, ತುಂಬ ಕಾಯನ್ನು ಕಚ್ಚಿದೆ, ಮತ್ತು ಒಳ್ಳೆ ಗಾತ್ರದ ಕಾಯಿ ಇದೆ, ಒಳ್ಳೆ ಕ್ವಾಲಿಟಿಯ ಇದು ಕೂಡ ಇದರಲ್ಲಿ ಬರ್ತಾಯಿತ್ತು ಈ ಗಿಡದಲ್ಲಿ. ಇಲ್ಲಿ ಕೋಕೋ ಇದೆ, ಮತ್ತು ಅಲ್ಲಿ ನೋಡಿ, ಅಲ್ಲಿ ಹಣ್ಣಿನ ಗಿಡ ಇದೆ, ಅಲ್ಲಿ ಸಪೋಟ ಗಿಡಗಳಿವೆ, ಇದ್ರ ತುಂಬ ಬೇರೆ ಬೇರೆ ಬಾಳೆ ಇದೆ, ಹಲಸಿದೆ, ಮತ್ತೊಂದಿದೆ. ಇವೆಲ್ಲವನ್ನು ಕೂಡ ಇಲ್ಲಿ ಸಂಯೋಜನೆ ಮಾಡಿದಾಗ ಮಾತ್ರ ಕೃಷಿ ಆಗೋದು. ಇದು ನಾನು ಭಾಳ ಪ್ರೀತಿಸುವ ಹಲಸಿನ ಮರ. ತುಂಬ ಚೆನ್ನಾಗಿರ್ತದೆ, ತುಂಬ ರುಚಿ ಇರ್ತದೆ, ಭಾಳ ಚೆನ್ನಾಗಿದೆ. ನೋಡಿ, ಇಲ್ಲೊಂದು ಹೆಬ್ಬೇವಿನ ಮರ ಇದೆ, ಅದು ತಾನೇ ಆಗಿ ಅಲ್ಲಿ ಹುಟ್ಟಿರೋ ಅಂಥದ್ದು, ಅದಕ್ಕೆ ಬೇಲಿ ಒಳಗಡೆ ಇದೆ. ಅದೇ ಜಾಗದಲ್ಲಿ ನಾನು ಒಂದು ಮಾವಿನ ಮರ ಇತ್ತು, ಅದನ್ನು 25-30 ವರ್ಷಗಳ ಹಿಂದೆ ಅದನ್ನು 25,000 ರೂಪಾಯಿಗೆ ಮಾರಿದ್ದೆ ಒಂದು ಮರವನ್ನು. ಅದು ಒಂದು ನಾಟಿ ಮಾವಿನ ಮರ ಇತ್ತು. ಈಗ ದೈತ್ಯವಾದ ಒಂದು ಹೆಬ್ಬೇವಿನ ಮರ. ಈ ಮರ ನನಗೆ ಭಾಳ ಪ್ರಿಯವಾದಂಥ ಮರ. ಇದು ತೇಗದ ಮರ. ಇದು ಈ ತೋಟದ ಉತ್ತರ ಭಾಗದಲ್ಲಿರುವ ಒಂದೇ ಮರ. ಈ ಮರ ಬಹಳ ನೆಟ್ಟಗೋಗಿದೆ, ಮತ್ತು ಇದನ್ನು ಮೊದಲಿಂದನೂ ಕೂಡ ಟ್ರಿಮ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೇವೆ. ಈ ಮರ ಅಂದರೆ ನನಗೆ ಭಾಳ ತುಂಬ ಸಂತೋಷದ ವಿಚಾರ. ನನ್ನ ಫೇಸ್ಬುಕ್ನಲ್ಲೆಲ್ಲ ಇದು ತುಂಬ ಫೇಮಸ್ ಆಗಿಬಿಟ್ಟಿದೆ. ನಾನು ಇದನ್ನು ಹಂಚಿಕೊಂಡು ಈ ರೀತಿ ಭಾಳ ಸುಂದರವಾದ ಮರ. ಮತ್ತು ಮರದ ಬಗ್ಗೆ ನನಗೆ ಪ್ರೀತಿ ಬಂದದ್ದೇ ಬಹುಶಃ ಈ ಮರವನ್ನು ನೋಡಿ ಅಂತ. ಅಂದರೆ ಅಷ್ಟು ಚೆನ್ನಾಗಿ ಮೊದಲಿಂದನೂ ಬೆಳ್ಕೊಂಡು ಬಂದಿದೆ. ಆಗಾಗ ಹೇಳ್ತಿರ್ತೇನೆ ರೈತರಿಗೆ, ನಾನು ಮರಗಳ ಜೊತೆ ಮಾತಾಡ್ತೇನೆ ಅಂತ. ನಿಜವಾಗಿ ನನಗೊಂದು ಈ ತೋಟದಲ್ಲಿ ಅನೇಕ ಅನುಭವಗಳಾಗಿವೆ ಅಂತವು. ನಾನು ಇಲ್ಲಿ ಮೊದಲು ಕಾಫಿಯನ್ನು ನೆಟ್ಟಿದ್ದೆ. ನನ್ನ ಮೊದಲನೇ ಕೃಷಿನೇ ಇಲ್ಲಿ ಕಾಫಿಯಿಂದ ಶುರು ಮಾಡಿದ್ದೆ. ಆಗ ಕಾಫಿ ಗಿಡಗಳು ನೀರಿಲ್ಲದೆ ಎಲ್ಲೋ ಒಣಗೋದ್ರೆ ಎಷ್ಟೋ ಸಾರಿ ನಾನು ಬೆಂಗಳೂರಿನಿಂದ ಬಂದು ಒಣಗಿ ಹೋಗಿರತಕ್ಕಂಥ ಗಿಡಗಳ ಹತ್ರಕ್ಕೆ ಹೋಗಿ ನಿಂತ್ಕೊಂಡಿದ್ದೇನೆ. ನನಗೆ ಗೊತ್ತಿಲ್ಲದೇ, ಪ್ರಜ್ಞಾಪೂರ್ವಕವಾಗಿ ಏನಲ್ಲ, ಅದು ಗೊತ್ತಿಲ್ಲದೇ ಅದು ಅಷ್ಟೊಂದು ಯಾವುದೋ ಒಂದು ಗಿಡಕ್ಕೆ ಏನೋ ಆಗುತ್ತಿದ್ದರೆ ಬಹುಶಃ ನನಗನ್ಸುತ್ತೆ ಒಂದು ಟೆಲಿಪಾಥಿಕ್ ಕಮ್ಯುನಿಕೇಷನ್ ನನ್ನ ಮತ್ತು ಈ ಗಿಡಗಳ ನಡುವೆ ಸಂಬಂಧ ಇರ್ತದೆ ಅಂತ. ಖಂಡಿತ ಮನುಷ್ಯನಿಗೂ ಮತ್ತು ಈ ಮರ ಗಿಡಗಳ ನಡುವೆ ಒಂದು ಬಿಡಿಸಲಾಗದ ಸಾವಯವ ಸಂಬಂಧ ಇದೆ. ದೇ ಕ್ಯಾನ್ ಕಮ್ಯುನಿಕೇಟ್ ವಿತ್ ಅಸ್. ಅವು ಕೂಡ ನಮ್ಮ ಜೊತೆ
ಒಂದು ಸಂಭಾಷಣೆಯನ್ನು ಗೊತ್ತಿಲ್ಲದೆ ಮಾಡ್ತಾವೆ ಅಂತ. ಇಂಥ ಒಂದು ಸಂತೋಷವನ್ನು ನಾನು ಈ ತೋಟದಲ್ಲಿ ಅನುಭವಿಸಿದ್ದೇನೆ. ಇವೆಲ್ಲವನ್ನು ಹಂಚ್ಕೊಳ್ಳೋದಕ್ಕೆ ನೀವೆಲ್ಲ ಗೆಳೆಯರು ಬಂದಿದ್ದೀರಿ, ರೈತರು ಎಲ್ಲರೂ ಇದ್ದೀರಿ. ಅದಕ್ಕಾಗಿ ನನಗೆ ತುಂಬ ಸಂತೋಷ. ಹೆಚ್ಚಾಗಿ ಸದ್ಗುರುಗಳ ಒಂದು ಕಾವೇರಿ ಕೂಗು ಅಥವಾ ಮಣ್ಣಿನ ರಕ್ಷಣೆ ಇವುಗಳ ಬಗ್ಗೆ ಆಳವಾದ ಒಂದು ಜನರನ್ನು ಪ್ರೇರೇಪಣೆ ಮಾಡಲಿಕ್ಕೆ, ಜನರನ್ನು ಅದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅಂಥ ಒಂದು ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳುವ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಿದ್ದಾರೆ. ಯಾಕಂದರೆ ಮರ ಉಳಿದ್ರೆ ನಾವು ಉಳಿತೇವೆ, ಹಕ್ಕಿ ಪಕ್ಷಿ ಇದ್ದರೆ ನಾವು ಇರ್ತೇವೆ, ಮನುಷ್ಯ ಒಂಟಿ ಎಂದೂ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಇರಬೇಕು. ನೀವೆಲ್ಲರೂ ಬಂದಿದ್ದೀರಿ, ಇದನ್ನು ಜನಗಳ ಜೊತೆ ಹಂಚಿಕೊಳ್ಳೋದಕ್ಕೆ ಸದ್ಗುರುಗಳು ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ.